ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ರಾಜ್ಯದ ಅತಿ ದೊಡ್ಡ ಬೇವಿನ ಪುಡಿ ಫ್ಯಾಕ್ಟರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಲೊಕೇಟ್ ಆಗ್ತಿದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಕಾಟಿಗೆನೆರೆ ಗ್ರಾಮದೊಳಗಡೆ ಈ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟರಿ ಹೆಸರು ಶ್ರೀ ಕಲ್ಲೇಶ್ವರ ಫಾರ್ ಇಂಡಸ್ಟ್ರಿ ಆರ್ಗ್ಯಾನಿಕ್ಸ್ ಮ್ಯಾನ್ಯೂರ್ಸ್. ಈ ಒಂದು ಫ್ಯಾಕ್ಟರಿಯಲ್ಲಿ ಬೇವಿನ ಪುಡಿ ಮಾತ್ರವಲ್ಲ, ಬೇವಿನ ಪುಡಿ ಜೊತೆಯಲ್ಲಿ ಸಾವಯವ ಗೊಬ್ಬರ ಹಾಗೂ ಗುಳಿಗೆ ಗೊಬ್ಬರ ಮೀನ್ಸ್ ಗ್ರಾನ್ಯೂಲ್ಸನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಇವಾಗ ನಾನು ನಿಮಗೆ ಮೊಟ್ಟ ಮೊದಲಾಗಿ ಪ್ರತಿಯೊಂದನ್ನು ಕೂಡ ಡಿವೈಡ್ ಮಾಡಿ ತಿಳಿಸಿಕೊಳ್ಳಿಕ್ಕೆ ಹೋಗ್ತೀನಿ. ಇವಾಗ ಬೇವಿನ ಪುಡಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದರ ಜೊತೆಯಲ್ಲಿ ಸಾವಯವ ಗೊಬ್ಬರ ಮತ್ತು ಗ್ರಾನ್ಯೂಲ್ಸ್ ಬಗ್ಗೆಯೂ ಕೂಡ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲೇ ಹೇಳಿದಂತೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಿರೋದು ಬೇವಿನ ಪುಡಿ ಬಗ್ಗೆ ಮತ್ತು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಗ್ಗೆ ರೈತರ ಮೇರೆಗಾಗಿ ಮಾಡ್ತಾಯಿದ್ದೀವಿ. ನೀವು ನೋಡ್ತಿದ್ದೀರಿ ಇವಾಗ ಬೇವಿನ ಪುಡಿ ಚೀಲ ಎಲ್ಲ ಕೂಡ ಆಲ್ರೆಡಿ ರೆಡಿ ಇದೆ, ಕಸ್ಟಮರ್ಸ್ ತೊಗೊಂಡು ಹೋಗ್ಲಿಕ್ಕೋಸ್ಕರ ರೆಡಿ ಇದೆ ಆಲ್ರೆಡಿ. ಆ ಬೇವಿನ ಪೌಡರ್ನ ಯಾವ ಥರ ರೆಡಿ ಮಾಡ್ತೀನಿ ಅಂತ ಕೆಲವರು ಕ್ವಶನ್ ರೈಸ್ ಆಗ್ಬೋದು. ಅದು ನಾನು ಇವಾಗ ತೋರಿಸ್ಕೊಡ್ಲಿಕ್ಕೆ ಹೋಗ್ತೀನಿ. ಇವಾಗ ನಮ್ಮ ಹತ್ರ ಕೆಲವು ಭಾಗಗಳಿಂದ ಬಂದಿರುವಂಥ ನಾವು ಶೇಖರಣೆ ಮಾಡಿರುವಂಥ ಬೇವಿನ ಬೀಜ ಇರುತ್ತದೆ. ಬೇವಿನ ಬೀಜವನ್ನು ಈ ಒಂದು ಮಿಷಿನ್ ಮುಖಾಂತರ ನಾವೇನು ಮಾಡ್ತೀವಿ, ನಿಮಗೆ ಪೌಡರ್ ಮಾಡಿ ಕೊಡ್ತೀವಿ. ಜಸ್ಟ್ ಹಿಟ್ಟಿನ ಗಿರಣಿ ಕಾನ್ಸೆಪ್ಟ್ ಮುಖಾಂತರ ಏನು ಮಾಡ್ತೀವಿ ಅಂತಂದರೆ ಬೇವಿನ ಬೀಜವನ್ನು ಬಂಕರಲ್ಲಿ ಹಾಕ್ತೀವಿ. ಬಂಕರ್ ಮುಖಾಂತರ ಬೇವಿನ ಬೀಜ ಏನಾಗುತ್ತೆ, ಪೌಡರ್ ಆಗಿ ನಮಗೆ ಸಿಗುತ್ತದೆ. ಈ ಒಂದು ಪರಿಶುದ್ಧ ಬೇವಿನ ಪುಡಿಯನ್ನು ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ ರಾಯಲ್ CSP ಅನ್ನೋ ಬ್ರ್ಯಾಂಡ್ ಮುಖಾಂತರ ಎಲ್ಲ ರೈತರಿಗೂ ಕೂಡ ಇದನ್ನು ತಲುಪಿಸಿಕೊಡ್ತಿದ್ದೀವಿ ಇವಾಗ. ಅದರ ಜೊತೆಯಲ್ಲಿ ಈ ಒಂದು ಬೇವಿನ ಪುಡಿಯ ಉಪಯೋಗಗಳೇನಿಲ್ಲ ಅಂತ ಹೇಳಿದ್ರೆ, ಈ ಒಂದು ಬೇವಿನ ಪುಡಿಯನ್ನು ಹಾಕುವುದರಿಂದ ಬೇರೆ ಹುಳಗಳು ಕಡಿಮೆ ಆಗುತ್ತದೆ, ಅದರ ಜೊತೆಯಲ್ಲಿ ರೋಗ ಕಡಿಮೆ ಆಗುತ್ತದೆ ಮತ್ತು ಈ ಬೇವಿನ ಪುಡಿ ಗೊಬ್ಬರವಾಗಿ ಕೂಡ ಏನು ಮಾಡುತ್ತೆ, ಕೆಲಸ ಮಾಡುತ್ತದೆ. ಸರ್, ಇವತ್ತು ನಮ್ಮ ಬೇವಿನ ಬೀಜದ ರೇಟ್ ಇದೆ, ಬೇವಿನ ಪೌಡರ್ ರೇಟ್ ಇದೆ 29 ರೂಪಾಯಿ kgಗೆ. ನಾವು ಇವಾಗ ರೈತರಿಗೆ ಏನು ಮಾಡ್ತಿದ್ದೀವಿ, ಕೊಡ್ತಿದ್ದೀವಿ ಇದನ್ನು. ಇವಾಗ ನಮಗೆ ರೈತರಿಂದ ಕೆಲವೊಂದು ಕ್ವಶನ್ಸ್ ಎಲ್ಲ ಕೂಡ ಬರ್ತಿದ್ದು, ಇವಾಗ ಸರ್ ಇದಕ್ಕಿಂತ ಕಡಿಮೆ ಕೊಡ್ತಿದ್ದಾರಲ್ಲ, 25 ರೂಪಾಯಿ ಕೊಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟೆಲ್ಲ ಕೂಡ ಕೆಲವೊಂದು ಕ್ವಶನ್ಸ್ ಬರ್ತಿದ್ದು. ಇವಾಗ ಯಾಕೆ ನಮಗೂ ಅವರಿಗೂ ಇಷ್ಟು ಯಾಕೆ ರೇಟ್ ವೇರಿಯೇಷನ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಹೋಗ್ತೀನಿ. ಇವಾಗ ಏನಿದೆ ಹಂಗಾದರೆ ಬೇವಿನ ಪುಡಿ ಒಳಗಡೆ ಲಾಜಿಕಲ್ಲಿ ಏನಿದೆ ಅದು ನಾನು ನಿಮಗೆ ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು 29 ರೂಪಾಯಿ ಕೊಡ್ತಿದ್ದೀವಿ, ಹೊರಗಡೆ 25 ರೂಪಾಯಿ ಕೊಡ್ತಿದೆ ಅಂತ ಹೇಳ್ಬಿಟ್ಟು ನೀವು ಎಕ್ಸಾಂಪಲ್ ತೊಗೊಳ್ಳಿ. ನಮಗೆ ಬೇವಿನ ಬೀಜದ ಸೀಡ್ಸ್ ಬರುತ್ತೆ 27 ರೂಪಾಯಿಗೆ. ಬೇವಿನ ಬೀಜದ ಸೀಡ್ಸ್ ನಮಗೆ ಬರುತ್ತೆ. ನಾವು ಕ್ರಷ್ ಮಾಡಲಿಕ್ಕೆ ಮತ್ತು ಲೇಬರ್ ಚಾರ್ಜ್ಗೆ 1 ರೂಪಾಯಿ ಹಿಡ್ಕೊಂಡು 1 ರೂಪಾಯಿ ಲಾಭದಲ್ಲಿ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ 28 ರೂಪಾಯಿ ಅಲ್ಲಿಗಾಗುತ್ತೆ. ಇನ್ನೊಂದು ರೂಪಾಯಿ ಲಾಭ ಹಿಡ್ಕೊಂಡ್ರೆ 29 ರೂಪಾಯಿಗೆ ನಾವು ಇವಾಗ ಬೇವಿನ ಬೀಜನ ಕೊಡ್ತಿದ್ದೀವಿ. ಬೇವಿನ ಬೀಜ ಬರೋದೇ 27 ರೂಪಾಯಿ ಅಂತಂದ ಮೇಲೆ ಹೊರಗಡೆ ಮಾರ್ಕೆಟಲ್ಲಿ 25 ರೂಪಾಯಿಗೆ ಬೇವಿನ ಬೀಜದ ಪೌಡರ್ನೇ ಕೊಡ್ತಿದ್ದಾರೆ. ಇವಾಗ ಸಪೋಸ್ ನಮಗಿಂತ 20% ಅವ್ರು ಏನು ಮಾಡ್ತಿದ್ದಾರೆ, ಕಡಿಮೆ ರೇಟಿನೊಳಗಡೆ ಕೊಡ್ತಿದ್ದಾರೆ ಸರ್. ಇವಾಗ ಅಂದರೆ ಅವರು ಕೂಡ ನಮ್ಮ ಥರನೇ 1 ರೂಪಾಯಿ ಲಾಭ ಹಿಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಅವ್ರು 24 ರೂಪಾಯಿಗೆ ಬೇವಿನ ಬೀಜ ಬರ್ತಿದೆ, 25 ರೂಪಾಯಿಗೆ ಅವರು ಬೇವಿನ ಬೀಜನ ಹೊರಗಡೆ ಮಾರ್ಕೆಟಲ್ಲಿ ಪೌಡರ್ನಾಗಿ ಕೊಡ್ತಿದ್ದಾರೆ. ಇವಾಗ 20% ಹಿಂಗೆ ಕಡಿಮೆ ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರು. ಇವಾಗ 20%ಗೋಸ್ಕರ ಅವ್ರೇನು ಮಾಡ್ತಾರೆ ಅಂತಂದರೆ ಹೊರಗಡೆ ಅಡಲ್ಟ್ರೇಷನ್ ತುಂಬಾ ಮಾಡ್ತಾ ಇದ್ದಾರೆ. ಇವಾಗ ಬೇವಿನ ಪೌಡರ್ ಅಂತ ಹೇಳ್ತಿದ್ದಾರೆ, ಬೇವಿನ ಪೌಡರ್ ಜೊತೆಯಲ್ಲಿ ಆ ರೇಟನ್ನು ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನು 20% ಬೇರೆ ಏನೋ ಆ್ಯಡ್ ಮಾಡಿಬಿಟ್ಟು ತೂಕಕ್ಕೋಸ್ಕರ ಬೇರೆ ಪದಾರ್ಥನ ಆ್ಯಡ್ ಮಾಡಿಬಿಟ್ಟು ಜನಗಳಿಗೆ ಕೊಡ್ತಿದ್ದಾರೆ. ನಾವು ರೈತ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಬೇವಿನ ಪುಡಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ನಮ್ಮ ಹೊಲದಲ್ಲಿ ಹಾಕ್ತಿದ್ದೀವಿ. ಇವಾಗ ಅದಕ್ಕಿಂತ ಶುದ್ಧ ಬೇವಿನ ಪುಡಿ ಹಾಕೋದ್ರಿಂದ ಏನೆಲ್ಲ ಆಗುತ್ತೆ, ಬೇರೆಯವ್ರದನ್ನು ನೀವು 2 kg ಯೂಸ್ ಮಾಡೋ ಜಾಗದಲ್ಲಿ ರಾಯಲ್ CSPದನ್ನು 1 kg ಯೂಸ್ ಮಾಡಿ. ಹೊರಗಡೆ 2 kg ಯೂಸ್ ಮಾಡಿದರೆ 50 ರೂಪಾಯಿ ಆಗುತ್ತೆ ನಿಮಗೆ. ಆದರೆ ರಾಯಲ್ CSP ಬೇವಿನ ಪುಡಿನ ನೀವು 1 kg ಯೂಸ್ ಮಾಡಿ ನಿಮಗೇನಾಗುತ್ತೆ 29 ರೂಪಾಯಿ ಕಾಶೊಳಗಡೆ ಎಲ್ಲ ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ಯಾವುದನ್ನು ಬೇವಿನ ಪುಡಿ ಅಂತ ಮರದ ಹತ್ರ ಹಾಕೋದರ ಬದಲು ಒಳ್ಳೆ ಪರಿಶುದ್ಧವಾದ ಬೇವಿನ ಪುಡಿಯನ್ನು ನೀವೇನು ಮಾಡಿ ಅಂತಂದರೆ ಹಾಕಿ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಸರ್, ಬೇವಿನ ಪುಡಿಯನ್ನು ವರ್ಷದ 12 ತಿಂಗಳಲ್ಲೂ ಕೂಡ ಬಳಸ್ಬೋದು. ಅದರಲ್ಲಿ ಯಥೇಚ್ಛವಾಗಿ ಯಾವ ಟೈಮ್ನಲ್ಲಿ ಮಳೆ ಜಾಸ್ತಿ ಬೀಳುತ್ತೆ ಆ ಟೈಮ್ನಲ್ಲಿ ಮಾನ್ಸೂನ್ ಟೈಮ್ ಒಳಗಡೆ ನಾವು ಬೇವಿನ ಪುಡಿ ಹಾಕೋದ್ರಿಂದ ತುಂಬಾ ಉಪಯುಕ್ತವಾಗುತ್ತದೆ. ಅದನ್ನು ಯಾವ ಥರ ಬಳಸಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ಪರ್ಟಿಕ್ಯುಲರಾಗಿ ತೋರಿಸಿಕೊಡ್ತೀನಿ ಸರ್. ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ ಹಾಗೂ ಬೇರೆ ಬೇರೆ ಬೆಳೆಗಳಿಗೆ ಎಷ್ಟು ಹಾಕ್ಬೇಕಂದ್ರೆ ರೈತರ ತುಂಬ ಕ್ವಶನ್ಸ್ ಇತ್ತು. ಇವಾಗ ನಾನು ಇವಾಗ ಪ್ರಾಕ್ಟಿಕಲ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಡಿಕೆ ಮರಕ್ಕೆ ಮೇಯ್ನ್ ನಾನು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ಇವಾಗ ಅಡಿಕೆ ಮರಕ್ಕೆ ಬೇವಿನ ಪುಡಿ ಮತ್ತು ಸಾವಯವ ಗೊಬ್ಬರನ ಯಾವ ಥರ ಹಾಕ್ಬೇಕಂತ ಹೇಳ್ಬಿಟ್ಟು ಇವಾಗ 5 ವರ್ಷದ ಒಳಗಿರುವ ಅಡಿಕೆ ಮರಗಳಿಗೆ ಅರ್ಧ kg ಬೇವಿನ ಪುಡಿ ಹಾಕಬೇಕು, 1 kg ಅಷ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕಬೇಕು. ತೆಂಗಿನ ಮರಗಳು 5 ವರ್ಷದ ಒಳಗಡಿತ್ತಂತಂದರೆ 2 kg ಹಾಕಿ, 5 ವರ್ಷದ ಮೇಲ್ಪಟ್ಟಿದ್ರೆ 5 kg ಹಾಕಬೇಕು. ಇವಾಗ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಇವತ್ತು 5 ವರ್ಷದ ಒಳಗಿರುವ ಮರಕ್ಕೆ ಯಾವ ಥರ ಹಾಕಬೇಕು, ಯಾವುದೇ ವಿಧಾನದಲ್ಲಿ ಹಾಕ್ಬೇಕಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಅಡಿಕೆ ಮರದ ಸುತ್ತ 1 ಅಡಿ ಅದರ 1.5 ಅಡಿ ದೂರದಲ್ಲಿ ಒಂದು ಸರ್ಕಲ್ ವೃತ್ತಾಕಾರದಲ್ಲಿ ಗುಣಿ ಮಾಡ್ಕೋಬೇಕು ಬೇವಿನ ಪುಡಿಯನ್ನು.
ರಾಯಲ್ CSP ಬೇವಿನ ಪುಡಿಯನ್ನು 5 ವರ್ಷದ ಒಳಗಿರೋದ್ರಿಂದ ಅರ್ಧ kg ಅಷ್ಟು ಬೇವಿನ ಪುಡಿ ಹಾಕಬೇಕು. ಹಾಗೆಯೇ 1 kg ಅಷ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್. ಅದರ ನಂತರ ಇದರ ಮೇಲೆ ಮಣ್ಣು ಮುಚ್ಚಬೇಕು. ಮಳೆ ಬರ್ತಾ ಇದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಮಳೆ ಬರ್ತಿಲ್ಲ ಅಂತಂದರೆ ಅದಕ್ಕೆ ನೀವೇನು ಮಾಡಬೇಕು, ಮತ್ತೆ ನೀರನ್ನು ಕೊಡಬೇಕು. ಮಳೆ ಬೀಳುವಾಗ ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು ಸರ್, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಲೇಬರ್ ಸಮಸ್ಯೆ ತುಂಬಾನೇ ಇದೆ, ಮಾಡ್ಲಿಕ್ಕೆ ಆಗ್ತಿಲ್ಲ ಅದನ್ನ ಅಂತ ಹೇಳಿದ್ರೆ ಸಿಂಪಲ್ ಮೆಥಡ್ ಯಾವ ತರ ಅಂತ ಹೇಳಿದ್ರೆ, ಗಿಡದ ವಿರುದ್ಧ ದಿಕ್ಕಿನಲ್ಲಿ ಒಂದು ಗುದ್ಲಿಯಷ್ಟು, ನಮ್ಮ ಕಡೆ ಪಿಕ್ಕೆ ಹೊಡೆದು ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಪೋಟ್ ಹೊಡೆದು ಅಂತ ಹೇಳ್ತಾರೆ, ಆ ಥರ ಒಂದು ಗುದ್ಲಿಯಷ್ಟು ಅದರ ಒಂದು ಕಡೆ, ಮತ್ತೆ ಆಪೋಸಿಟ್ ದಿಕ್ಕಿನಲ್ಲಿ ಮತ್ತೊಂದು ಸೈಡ್ ಒಂದು ಗುದ್ಲಿಯಷ್ಟು ಪೋಟ್ ಮಾಡಬೇಕು. ಜೊತೆಯಲ್ಲಿ ಬೇವಿನ ಪುಡಿಯನ್ನು ಸೇಮ್ ಅದೇ ಥರ ಒಂದು ಕಡೆಗೆ ಬೇವಿನ ಪುಡಿ ನಾವು ಹಾಕಿದ್ವಿ, ಅರ್ಧ kg ಅಷ್ಟು ಬೇವಿನ ಪುಡಿ ಹಾಕಿದ್ವಿ. ನೆಕ್ಸ್ಟ್ ಇನ್ನೊಂದು ಕಡೆಗೆ ಇನ್ನೊಂದು ದಿಕ್ಕಿನಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕಿದ್ವಿ. 1 kg ಅಷ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕ್ಬೋದು. ನೆಕ್ಸ್ಟ್ ಅದೇ ಪ್ರೊಸೆಸ್ಸಲ್ಲಿ ಇದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಸಾಕು. ಕೆಲವೊಬ್ಬರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರ್ತಾರೆ, ಯಾವ ಕಡೆ ಬಳ್ಳಿ ಬಿಟ್ಟಿರ್ತಾರೆ, ನೀವು ಎಡಗಡೆ ಭಾಗದಲ್ಲಿ ಬಳ್ಳಿ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಎಡಗಡೆ ಭಾಗದಲ್ಲಿ ಈ ಥರ ಪ್ರೊಸೆಸನ್ನು ಎಡಗಡೆ ಭಾಗನೇ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀರು ನೀವು ಯಾವ ಕಡೆ ಬಳ್ಳಿ ಬಿಟ್ಟಿರ್ತೀರ ಆ ಕಡೆಯಲ್ಲಿ ನೀರು ಪಾಸ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಅದೇ ಜಾಗದಲ್ಲಿ ನೀವೇನು ಮಾಡಿದ್ರೆ ಈ ಒಂದು ಪ್ರೊಸೆಸನ್ನು ಮಾಡಿ. ಆಪೋಸಿಟ್ ದಿಕ್ಕಿನಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ ಸೈಡಲ್ಲಿ ಬಳ್ಳಿ ಬಿಟ್ಟಿದ್ದೀರಾ ಆ ಪ್ರೊಸೆಸ್ಸಲ್ಲಿ ಆ ಕಡೆ ನೀವು ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಗೊಬ್ಬರ ಮತ್ತು ಬೇವಿನ ಪುಡಿನ ಹಾಕೋ ಒಂದು ಕೆಲಸನ ಮಾಡಬೇಕು. ಸರ್, ಈ ವಿಡಿಯೋ ನೋಡ್ತಿರೋ ವೀಕ್ಷಕರಿಗೆ ಫೈನಲ್ ಆಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಬೇವಿನ ಪುಡಿ ಮತ್ತು ಸಾವಯವ ಗೊಬ್ಬರ ಹಾಕೋದ್ರಿಂದ ಹೆಚ್ಚು ಇಳುವರಿನೂ ಪಡ್ಕೋಬೋದು ನೀವು, ಮತ್ತು ಆರೋಗ್ಯವಾಗಿ ಗಿಡನ ಕೂಡ ಬೆಳಿಬೋದು. ಯಾವುದೇ ರೀತಿಯಲ್ಲಿ ರೋಗಗಳು ಗಿಡಗಳಿಗೆ ಬರೋದಿಲ್ಲ, ಮತ್ತು ಬೇರಿನ ಸಮಸ್ಯೆ ಕೂಡ ಬರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಬೇವಿನ ಪುಡಿಯನ್ನು ವರ್ಷಕ್ಕೆ 1 ಸರಿನಾದರೂ ಬಳಸಿ ಅಂತ ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಸಾವಯವ ಗೊಬ್ಬರವನ್ನು ಯಾವ ಥರ ರೆಡಿ ಮಾಡ್ತೀವಿ, ಅದಕ್ಕೆ ಏನೆಲ್ಲ ಕಚ್ಚಾ ವಸ್ತುಗಳನ್ನು ಬಳಸ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಸಾವಯವ ಗೊಬ್ಬರಕ್ಕೆ ಸಗಣಿ ಗೊಬ್ಬರ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಪ್ರೆಸ್ ಮಡ್ಡು, ತೆಂಗಿನ ನಾರಿನ ಪುಡಿ, ಕೋಳಿ ಗೊಬ್ಬರ, 3 ಥರದ್ದು ಬೂದಿ, ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಸುಣ್ಣ ಇವನ್ನೆಲ್ಲ ಕೂಡ ಬಳಸ್ತೀವಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ರೆಡಿ ಮಾಡ್ಕೊಡ್ಲಿಕ್ಕೋಸ್ಕರ. ಇದು ಆಲ್ರೆಡಿ ಬೆಡ್ ಎಲ್ಲ ಕೂಡ ರೆಡಿ ಮಾಡಿರುವ ಮಿಕ್ಸ್ ಮಾಡಿರುವ ಬೆಡ್ ಆಲ್ರೆಡಿ ರೆಡಿ ಇದೆ ಇಲ್ಲಿ. ಇದರ ಪ್ಯಾಕಿಂಗ್ ಪಾಯಿಂಟನ್ನು ನಾನಿವಾಗ ನೆಕ್ಸ್ಟ್ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಇದು ಯಾವ ಥರ ಪ್ಯಾಕಿಂಗ್ ಆಗುತ್ತೆ, ಯಾವ ಬ್ಯಾಗಲ್ಲಿ ನಮಗೆ ಇವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ನಮ್ಮ ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಬಂಕರ್ ಮುಖಾಂತರ ಈ ಬಂಕರಿಗೆ ತಂದು ಹಾಕೊತೀವಿ. ಅದರ ನೆಕ್ಸ್ಟ್ ಬಂಕರ್ನಿಂದ ಈ ಕನ್ವೇಯರ್ ಬೆಲ್ಟ್ ಮುಖಾಂತರ ಗೊಬ್ಬರ ಪಾಸ್ ಆಗುತ್ತೆ. ಆ ಜರಡಿಯಲ್ಲಿ ಫಿಲ್ಟರ್ಡ್ ಆಗುತ್ತೆ. ಸಣ್ಣ ಪುಟ್ಟ ಕಲ್ಲಾಗಿರ್ಬೋದು, ಕಡ್ಡಿ, ಕಸ, ಇದು ಯಾವುದು ಕೂಡ ಏನಾಗುತ್ತೆ ಗೊಬ್ಬರದಲ್ಲಿ ಬರೋದಿಲ್ಲ, ಎಲ್ಲ ಕೂಡ ಫಿಲ್ಟರ್ ಆಗಿಬಿಟ್ಟು ಆಚೆ ಹೊರಗಡೆ ಹೋಗಿ ಏನಾಗುತ್ತೆ ಬೀಳುತ್ತೆ. ಜರಡಿಯಿಂದ ಫಿಲ್ಟ್ರೇಷನ್ ಆಗಿ 40 kg ಬ್ಯಾಗ್ ಆಗುತ್ತೆ. ಸ್ಟಿಚ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಗೊಬ್ಬರ ಚೀಲದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಹೋಗುತ್ತೆ. 40 kg ಬ್ಯಾಗ್. ರಾಯಲ್ CSP ನಿಮ್ಮ ಕೃಷಿಗೆ ನಮ್ಮ ಆವಿಷ್ಕಾರ. ಪ್ರಿಯ ರೈತ ಬಾಂಧವರೇ, ಮನೇಲಿ ಕುತ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ನಿಂತಿದ್ದು ಒಳ್ಳೆ ಉತ್ಪನ್ನವನ್ನು ನೀವು ತೆಗೆದುಕೊಂಡು ಹೋಗಿ ಗಳಿಸುವುದಕ್ಕಿಂತ ಉಳಿಸುವುದೇ ಮೇಲು ಅಂತ ಹೇಳ್ತಾರೆ. ನೀವು ಯಾವುದೋ ಗೊತ್ತಿಲ್ಲದೆ ಇರೋ ಅಡಲ್ಟ್ರೇಷನ್ ಪ್ರಾಡಕ್ಟನ್ನು ಹಾಕಿ ತೋಟನೂ ಹಾಳು ಮಾಡಿಕೊಂಡು ಲಾಸು ಮಾಡ್ಕೊಳ್ಳೋದಕ್ಕಿಂತ ನೀವು ಬಂದು ನೇರವಾಗಿ ನಿಂತಿದ್ದು ಪುಡಿ ಮಾಡಿಸ್ಕೊಂಡು ನೇರವಾಗಿ ತೊಗೊಂಡೋಗಿ ಹಾಕಿ ನಿಮ್ಮ ತೋಟಗಳಿಗೆ ಹಾಕಿ ಉತ್ತಮ ಇಳುವರಿಯನ್ನು ಪಡೆಯಿರಿ.